ಸೊ ಆಧ್ಯಾತ್ಮ ಅಂದರೆ ನೀವೇನು ಬೇಸಿಕ್ ಹೇಳಿದ್ರಿ, ಹೌದು. ಇವಾಗ ಪೂಜೆ ಮಾಡಬೇಕು, ದೇವ್ರ ನಮಸ್ಕಾರ ಮಾಡಬೇಕು. ಇದಕ್ಕೂ ನೆಕ್ಸ್ಟ್ ಇವಾಗ ಯಾರನ್ನಾದ್ರೂ ಕೇಳಿದ್ರೆ ಆಧ್ಯಾತ್ಮ ಅಂದ ತಕ್ಷಣ ನಾರ್ಮಲಿ ಎಲ್ಲರ ತಲೆಯಲ್ಲೂ ಇರೋದೇನೆಂದರೆ ಸನ್ಯಾಸತ್ವ ತಗೊಬೇಕು, ನಾವು ಮನೆ ಮಠ ಬಿಟ್ಟು ಹೋಗಬೇಕು, ಆಮೇಲೆ ಜವಾಬ್ದಾರಿಗಳನ್ನ ತಗೊಳ್ಳಂಗಿಲ್ಲ, ನಾವು ಒಂಟಿಯಾಗಿರಬೇಕು, ಹಿಮಾಲಯಕ್ಕೆ ಹೋಗಬೇಕು, ತಪಸ್ ಮಾಡಬೇಕು, ಅವಾಗಲೇ ಅದು ಆಧ್ಯಾತ್ಮ ಅಂತ ಅನ್ಸುತ್ತೆ. ನಾನು ಆಧ್ಯಾತ್ಮದ ದಾರಿಗೆ ಹೋಗ್ಬಿಡ್ತೀನಿ, ಇದೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋದನ್ನೇ ನಾವು ಜಾಸ್ತಿ ಕೇಳಿಸ್ಕೊಂಡಿದ್ದೀವಿ. ಇತ್ತೀಚೆಗೆ ಸ್ವಲ್ಪ ಅದ್ರ ಬಗ್ಗೆ ಇರುವಂತಹ ಒಂದು ಬ್ಲೂ ಪ್ರಿಂಟ್ ಏನಿದೆ ಪೀಪಲ್ಗೆ, ಅದು ಚೇಂಜ್ ಆಗ್ತಾ ಇದೆ. ಬಟ್ ಸ್ಟಿಲ್ ಅದು ಇದೆ ಎಲ್ಲರಲ್ಲೂ. ಆಧ್ಯಾತ್ಮ ಅಂದರೆ ಹೀಗೇನೆ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಆಧ್ಯಾತ್ಮದಲ್ಲಿ ಇದ್ದಾರೆ ಅಂದರೆ, ಈಗ ನೆಕ್ಸ್ಟ್ ನೋಡೋಣ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಟ್ ಆಧ್ಯಾತ್ಮದಲ್ಲಿ ಇದ್ದಾರಪ್ಪ ಇವರು ಸ್ಪಿರಿಚುವಲ್ ಅಲ್ಲಿ ಇದ್ದಾರೆ ಅಂತ ಯಾರಾದರೂ ಹೇಳಿದ್ರೆ, ಮತ್ತೆ ಇವ್ರು ಈ ಥರ ಬಟ್ಟೆ ಹಾಕೊಳ್ತಾರೆ, ಮತ್ತೆ ಇವ್ರು ಈ ಥರ ರೆಡಿ ಆಗ್ತಾರೆ, ಮತ್ತೆ ಇವರು ಎಲ್ಲ ಮಾಮೂಲಿ ಫ್ರೆಂಡ್ಸ್ ಜೊತೆ ಎಲ್ಲ ಓಡಾಡ್ತಾರೆ, ಆಮೇಲೆ ಟ್ರಿಪ್ ಹೋಗ್ತಾರೆ, ಇದೆಲ್ಲ ಮಾಡ್ತಾರೆ ಮತ್ತೆ ಅಂತ ಕೇಳ್ತಾರೆ. ಅದರ ಅರ್ಥ ಏನಂದರೆ, ಆಧ್ಯಾತ್ಮ ಅಂತ ಮಾಡಿದ್ಮೇಲೆ ನೀವೊಂದು ಕಲರ್ ಕೋಡ್ ಬಟ್ಟೆ ಯೂಸ್ ಮಾಡಬೇಕು. ಅದು ಕಾವಿ ಬಟ್ಟೆ ಆಗಿರ್ಬೋದು ಅಥವಾ ಬಿಳಿ ಬಟ್ಟೆ ಆಗಿರ್ಬೋದು, ಯಾವುದೋ ಒಂದು ಕೋಡ್, ಆ ಕಲರ್ ಬಟ್ಟೆ ಹಾಕ್ಕೊಬೇಕು. ಫುಲ್ ಕತ್ತಿಗೆ ಏನು ಮಾಲೆಗಳನ್ನು ಹಾಕ್ಕೊಬೇಕು, ಉಂಗುರಗಳನ್ನು ಹಾಕ್ಕೊಬೇಕು. ಇದು ಒಂದು ಅಂದರೆ ಈ ಥರ ಒಂದು ವ್ಯೂ ಪಾಯಿಂಟ್ ಬಂದ್ಬಿಟ್ಟಿದೆ ಜನಗಳಿಗೆ. ಓ, ಅಧ್ಯಾತ್ಮ ಅಂದರೆ ಹೀಗೇನೆ ಅಂತ. ಸೊ ಆಧ್ಯಾತ್ಮ ಅಂದರೆ ತುಂಬ ಸಿಂಪಲ್, ಇದ್ಯಾವುದು ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದೇ ಅಧ್ಯಾತ್ಮ. ಓಕೆ. ಆ್ಯಂಡ್ ನಾನು ಆಧ್ಯಾತ್ಮಕ್ಕೆ ಬಂದಿದ್ದು ಆಯಿತು, ನಾನು ಎಂಗೇಜಲ್ಲೇ ಬಂದೆ. ಐ ಮೀನ್ ಲಾಸ್ಟ್ 20 years 19 yearsಗೆ ನಾನು ಸ್ಪಿರಿಚುವಲ್ಗೆ ಎಂಟ್ರಿ ಆದೆ. ನನಗೆ ಎಂಟ್ರಿ ಆಗಬೇಕಾದ್ರೆ ಇದ್ದಿದ್ದು ಏನೇನು ಕಾನ್ಸೆಪ್ಟು ಅದೇ ಇವತ್ತು ಪೀಪಲಲ್ಲೂ ಇದೆ. ನಾನು ಹಾಗೆ ಅಂದ್ಕೊಂಡಿದ್ದೆ, ಅಧ್ಯಾತ್ಮ ಅಂದರೆ ಬಿಟ್ಬಿಡಬೇಕು ಎಲ್ಲ. ನಾನು ಯಾವಾಗ ಈ ಡಿಸಿಷನ್ ತೊಗೊಂಡೆ ಅಂದರೆ, ಲೈಫಲ್ಲಿ ನಾನು ಡಿಪ್ರೆಷನಲ್ಲಿದ್ದೆ. ಲೈಫಲ್ಲಿ ತುಂಬ ಡಿಪ್ರೆಷನಲ್ಲಿದ್ದೆ. ಈ ಲೈಫಲ್ಲಿ ಯಾವುದು ಬೇಡ ಅಂತ ಅನ್ನಿಸ್ತಾ ಇತ್ತು. ಜಾಬು, ಕೆರಿಯರ್ ಎಲ್ಲದರಲ್ಲೂ ಪ್ರಾಬ್ಲಮ್ ಫೇಸ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಮೂಲಕ ನಂಗೆ ಸಜೆಸ್ಟ್ ಆಗಿದ್ದು ಒಂದು ಸ್ಪಿರಿಚುವಲ್ ಕೋರ್ಸ್ ಇದೆ, ಅದನ್ನು ಮಾಡು ಅಂತ. ನನಗೆ ಆಧ್ಯಾತ್ಮ ಅಂದ ತಕ್ಷಣ ಕರೆಕ್ಟಾಗಿ ಸಜೆಸ್ಟ್ ಮಾಡ್ತಾ ಇದೆಯಾ ನೋಡು, ನಾನು ಆಲ್ರೆಡಿ ಡಿಪ್ರೆಷನಲ್ಲಿದ್ದೀನಿ, ನಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಿಬಿಟ್ಟು ನಾನು ಆಧ್ಯಾತ್ಮಕ್ಕೆ ಹೋಗ್ಬಿಡ್ತೀನಿ ಅಂತ. ಎಷ್ಟು ಸಿಲ್ಲಿ ಕಾನ್ವರ್ಸೇಷನ್ ಅಂತ ಇವತ್ತು ಅನಿಸುತ್ತೆ ನನಗೆ. ಅಂದರೆ ಎಸ್ಕೇಪ್ ಆಗೋದು, ನಾನು ಜವಾಬ್ದಾರಿಗಳಿಂದ ಎಸ್ಕೇಪ್ ಆಗೋದು, ಅವಾಗಿರುವಂತಹ ಎಮೋಷ್ನಲಿ ನಾನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ನನ್ನ ಲೈಫ್ನ. ಸೊ ದಟ್ ನಾನು ಎಸ್ಕೇಪ್ ಆಗೋಕ್ಕೋಸ್ಕರ ಆಧ್ಯಾತ್ಮನ ಟೂಲ್ ಆಗಿ ಬಳಸ್ಕೊಳ್ತಾ ಇರೋದು. ಸೊ ನಾನು ಆಧ್ಯಾತ್ಮಕ್ಕೆ ಹೋದೆ, ಆಧ್ಯಾತ್ಮದ ಕೋರ್ಸಿಗೆ ಹೋದೆ, ಆಧ್ಯಾತ್ಮಕ್ಕೆ ಹೋಗಿಲ್ಲ. ಸೊ ಆ ಕೋರ್ಸಿಗೆ ಹೋದಾಗ ಅಲ್ಲಿ ಫಸ್ಟು ನನ್ನ ಮಾಸ್ಟರ್, ನನ್ನ ಸ್ಪಿರಿಚುವಲ್ ಗುರುಗಳನ್ನ ನೋಡಿದಾಗ ಬಹಳ ಸಿಂಪಲ್ ಆಗಿದ್ರು. ನಾನು ಭಕ್ತಿ ಮಾರ್ಗ ಒಬ್ಬರ ಹತ್ರ ಕಲ್ತಿದ್ದೀನಿ, ದೀಕ್ಷೆಗಳಿಗೆ ನನಗೆ ಬೇರೆ ಗುರುಗಳಿದ್ದಾರೆ, ಅನುಷ್ಠಾನ ಮಾಡಿಸೋ ಗುರುಗಳು ಬೇರೆ ಇದ್ದಾರೆ, ನನಗೆ ರೇಖಿ ಹೇಳ್ಕೊಟ್ಟಿದ್ದು ಬೇರೆ ಗುರುಗಳು, ಲೈಫ್ ಸ್ಕಿಲ್ಸ್ ಹೇಳ್ಕೊಟ್ಟಿದ್ದು ಬೇರೆಯವರು, ಈ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವೇನು ಬ್ರೈನ್ ಆಕ್ಟಿವಿಟೀಸ್ ಇವೆಲ್ಲ ಇದೆ, ಅದಕ್ಕೆ ನನಗೆ ಬೇರೆ ಗುರುಗಳಿದ್ದಾರೆ. ತುಂಬ ಜನ ಗುರುಗಳ ಹತ್ರ ಕಲಿತಾಗ ಕೆಲವರು ಭಕ್ತಿ ಮಾರ್ಗದಲ್ಲಿರೋರು, ನೀವು ಹೇಳ್ದಂಗೆ ಅವರಿವಾಗ ಏನು ಮಣಿಗಳನ್ನ ಹಾಕ್ಕೊಂಡಿರೋದಾಗಿರ್ಬೋದು, ಅಂದರೆ ರುದ್ರಾಕ್ಷಿಗಳ ಇರ್ಬೋದು, ಅಥವಾ ತುಂಬ ಸಾಕಷ್ಟು ಬೇರೆ ಬೇರೆ ಥರ ಅವ್ರ ಡ್ರೆಸ್ ಕೂಡ ಹಾಗೆ ಇರುತ್ತೆ, ಅಂದರೆ ಪಂಚೆ ಇವೆಲ್ಲ. ಸೊ ಅದು ಅವ್ರದ್ದು. ಓಕೆ, ನನ್ನ ಮೈಂಡಲ್ಲಿ ಅದಷ್ಟೇ ಇದ್ದಿದ್ದು. ಯಾವಾಗ ನಾನು ಬೇರೆ ಬೇರೆ ಗುರುಗಳನ್ನ ಭೇಟಿಯಾದೆ, ನಾರ್ಮಲಿ ಒಂದು ಟೀ ಶರ್ಟ್ ಹಾಕ್ಕೊಂಡು ಜೀನ್ಸ್ ಹಾಕ್ಕೊಂಡು ಬಹಳ ಸಿಂಪಲ್ ಆಗಿ ಲೈಫ್ನ ಬಹಳ ಖುಷಿಯಾಗಿ ಆನಂದದಿಂದ ಲೈಫ್ ಲೀಡ್ ಮಾಡ್ತಾ, ಅದನ್ನು ಅರ್ಥ ಮಾಡಿಸೋ ರೀತಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಿದ್ದಾರೆ ಅಂತ ನೋಡಿದಾಗ, ಅವ್ರನ್ನ ಫಸ್ಟು ನೋಡ್ತಿದ್ದಂಗೆ ನನಗೆ ಫಸ್ಟ್ ಸಜೆಸ್ಟ್ ಮಾಡಿದ್ರಲ್ಲ, ಅವ್ರನ್ನ ಕೇಳಿದ್ದು ನಾನು, ಇವರು ಸ್ಪಿರಿಚುವಲ್ ಹೇಳ್ಕೊಡ್ತಾರೆ ಅಂತ ಅಂದರೆ ನಾರ್ಮಲ್ ಆಗೇ ಇದ್ದಾರೆ. ನನ್ನ ಫ್ರೆಂಡ್ ಕೇಳಿದ್ರು, ಅಂದರೆ ನಿನ್ನ ಪ್ರಕಾರ ಅಬ್ನಾರ್ಮಲ್ ಆಗಿರ್ಬೇಕಿತ್ತಾ ಅಂತ. ಸೊ ಅಲ್ಲ, ಅವರು ಬಟ್ಟೆ ಕಲರು ವೈಟ್ ಹಾಕ್ಕೊಂಡಿಲ್ಲ, ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಟೀ ಶರ್ಟಲ್ಲಿದ್ದಾರೆ, ಜೀನ್ಸಲ್ಲಿದ್ದಾರೆ ಅಂತ. ಅದು ಫಸ್ಟ್ ಟೈಮ್ ನಾನು ನನ್ನ ಗುರುನ ಭೇಟಿ ಆದಾಗ ಅವ್ರು ಶಾರ್ಟ್ಸಲ್ಲಿದ್ದರು. ಓಕೆ, ಅವರು ಒಂದು ಟೀ ಶರ್ಟು, ಒಂದು ಶಾರ್ಟ್ಸು, ಒಂದು ಶೂ ಹಾಕ್ಕೊಂಡು ಓಡಾಡ್ತಿದ್ದಾರೆ ಅಲ್ಲಿ. ನನಗೆ ಅವರೇ ಹೇಳ್ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ಎಲ್ಲಿ ಅವರೇ ನೋಡು, ನಾನು ಅವ್ರೇನು ಹೇಳ್ಕೊಡ್ತಾರೆ ಅಂತ. ಅದರ ಅರ್ಥ ಏನಂದರೆ, ಎಷ್ಟು ಇಮ್ಮೆಚ್ಯೂರಿಟಿ ಇದೆ ನಮ್ಮೆಲ್ರಿಗೂ ಆಧ್ಯಾತ್ಮ ಅಂದರೆ. ನಾನಿವತ್ತು ಇದನ್ನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಆ ದೃಷ್ಟಿಕೋನ ಬದಲಾಗಲಿ ಜನಕ್ಕೆ. ಹೌದು, ಆ ದೃಷ್ಟಿಕೋನ ಬದಲಾಗಲಿ. ಇವಾಗ ಹೇಗಾಗಿದೆ ಅಂದರೆ, ನೀವು ಆಧ್ಯಾತ್ಮದಲ್ಲಿ ಇದ್ದೀರಾ ಅಂದರೆ ನೀವು ನಾರ್ಮಲ್ ಆಗಿ ಇರಂಗೇ ಇಲ್ಲ. ನೀವು ಅದಕ್ಕೆ ಆದಂಥ ಒಂದು ಯೂನಿಫಾರ್ಮ್ ಹಾಕ್ಕೊಬೇಕು, ವೇಷಭೂಷಣ ಇರಬೇಕು, ಆಮೇಲೆ ಅದು ನಾಮ ಹಾಕ್ಕೋಬೇಕು. ತುಂಬ ಅಂದರೆ ಮನಸ್ಸಿನಲ್ಲಿ ಇರುವಂಥದ್ದು, ಆತ್ಮಕ್ಕೆ ಕನೆಕ್ಟ್ ಆಗಿರೋದು. ಈಗ ಆತ್ಮಕ್ಕೆ ಬಟ್ಟೆ ಇದೆಯಾ? ಆತ್ಮಕ್ಕೆ ಮೇಕಪ್ ಬೇಕಾ?
ಆತ್ಮಕ್ಕೆ ಕಂಡೀಷನ್ಸ್ ಇದೆಯಾ? ಇಲ್ಲ, ಅದು ಫುಲ್ ಕಂಪ್ಲೀಟ್ ಫ್ರೀಡಮ್. ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದಕ್ಕೆ ನಮ್ಗೆ ಅದೆಲ್ಲ ಬೇಕು ಅನ್ನಿಸ್ತಾ ಇದೆ. ಸೊ ಯಾವಾಗ ನಾನು ಒಂದೊಂದೇ ಹಂತ ಹೋಗ್ತಾ ಎಷ್ಟು ಸಿಂಪಲ್ ಅನ್ನಿಸ್ತು ಲೈಫ್ ಅಂದರೆ, ಇವತ್ತು ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ, ನಾವು ಕಷ್ಟ ಮಾಡ್ಕೊಂಡಿದ್ದೀವಿ ಜೀವನನ. ಬಟ್ ಜೀವನ ಅಷ್ಟು ಕಷ್ಟ ಇಲ್ಲ. ಆಧ್ಯಾತ್ಮ ಅಂದರೆ ತುಂಬ ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ, ಪ್ರತಿ ಕ್ಷಣ ಕಾನ್ಷಿಯಸ್ನೆಸ್ಸಿಂದ ಇರೋದಷ್ಟೇ ಆಧ್ಯಾತ್ಮ. ಪ್ರಜ್ಞೆಯಿಂದ ಇರೋದು. ಏನು ಪ್ರಜ್ಞೆಯಿಂದ ಇರೋದು? ಫಾರ್ ಎಕ್ಸಾಂಪಲ್, ನೀವು ಒಂದು ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಮುಂದೆಗಡೆ ನಿಮಗೆ ಒಂದು ಯಾವುದೋ ಕಾರು ಸ್ಟಾಪ್ ಆಗಿಬಿಟ್ಟಿದೆ. ಸೊ ನೀವು ಹಾರನ್ ಮಾಡ್ತಾನೇ ಇದ್ದೀರಾ, ತುಂಬ ಬೈತೀರಾ, ಬಾಯಿಗೆ ಬಂದಂಗೆ ಬೈತೀರಾ, ಎಲ್ಲ ಆಗ್ತಾ ಇರುತ್ತೆ. ಆ ಕಾರು ಎದುರುಗಡೆ ಏನಾಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಅದು ಗೊತ್ತಾಗಕ್ಕೆ ಮುಂಚೆನೇ ನಾನು ಎದುರುಗಡೆ ಇರೋ ಕಾರವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಇದು ಒಂದು. ಎರಡನೇದು, ಆ ಕಾರಿಗೆ ಪಾಪ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಮೂರನೇದು, ನನಗೆ ಯಾವತ್ತಾದರೂ ಆ ಥರ ಆದರೆ, ನಾನು ಆ ಕಾರ್ ಓಡಿಸ್ತಾ ಇರೋರಾದರೆ ನನಗೆಷ್ಟು ಪ್ಯಾನಿಕ್ ಆಗುತ್ತೆ, ಟೆನ್ಷನ್ ಆಗುತ್ತೆ ಹಿಂದೆ ಹಾರನ್ ನೋಡಿದ್ರೆ. ಅಂದರೆ ನಾವು ಆ ಕ್ಷಣ ಅಟ್ಲೀಸ್ಟ್ ಓಕೆ, ಕಾರ್ ಏನೋ ಪ್ರಾಬ್ಲಮ್ ಆಗಿರಬಹುದು, ಸುಮ್ಮನೆ ಯಾರಾದರೂ ರೋಡ್ ಮಧ್ಯದಲ್ಲಿ ತಂದು ನಿಲ್ಲಿಸ್ತಾರಾ? ಇಲ್ಲ. ಇದೇ ಕಾನ್ಷಿಯಸ್ನೆಸ್. ಅಂದರೆ ಬೈಯೋ ಮುಂಚೆ, ಮಾತಾಡೋ ಮುಂಚೆ, ಕೆಲಸ ಮಾಡೋ ಮುಂಚೆ ಸಿಂಪಲಾಗಿ ನಾವು ಅರ್ಥ ಮಾಡ್ಕೊಬೇಕು, ನಾನು ಮಾಡ್ತಾ ಇರೋ ಕೆಲಸದ ಉದ್ದೇಶ ಏನು, ನಾನು ಕಾನ್ಷಿಯಸ್ ಆಗಿದ್ದೀನಾ? ಯಾರೋ ಬಂದು ಏನೋ ಹೇಳಿದ ತಕ್ಷಣ ಮಾಡಿಬಿಡೋದಲ್ಲ. ನಾನು ಅದನ್ನು ಮಾಡಬೇಕಾದ್ರೆ ನನಗೆ ಅದ್ರ ಇಂಟೆನ್ಷನ್ ಗೊತ್ತಿದೆಯಾ, ಅದು ತಪ್ಪಾ, ಅದು ಸರಿನಾ? ಹಾಗಂತ ನೀವು ಒಂದೊಂದು ಹೆಜ್ಜೆನೂ ನೋಡ್ಕೊಂಡಿಡಿ, ಇರುವೆ ತುಳಿಬೇಡಿ ಅನ್ನೋಕ್ಕಾಗಲ್ಲ. ಓಕೆ, ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಸೋಲ್ ಲೆವೆಲಲ್ಲಿ ಇರಬೇಕಾಗಿರುವಂಥದ್ದು. ನಮ್ಮಿಂದ ಯಾರಿಗೂ ಹಾನಿ ಆಗಬಾರ್ದು, ನಮಗೂ ನಾವು ಹಾನಿ ಮಾಡ್ಕೋಬಾರ್ದು. ಸೊ ಇಷ್ಟರಲ್ಲಿ ನಾವು ತಿಳ್ಕೊಂಡು ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರೆಂತ್ ಏನು, ನನ್ನ ತಪ್ಪೇನು, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಆ ತಪ್ಪನ್ನು ನಾನು ಹೇಗೆ ತಿದ್ಕೊಬೇಕು, ಆ್ಯಂಡ್ ನಾನು ಇವಾಗ ತಪ್ಪು ಮಾಡಿದೆ, ಇಮಿಡಿಯೇಟ್ ನನಗೆ ಅದು ಗಿಲ್ಟ್ ಕಾಡ್ತಾ ಇದೆಯಾ, ಇದೆಲ್ಲ ನೋಡ್ಕೊಂಡು ಹೋಗೋದಷ್ಟೇ ಆಧ್ಯಾತ್ಮ. ಸೊ ಆಧ್ಯಾತ್ಮದ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನೀವು ಯಾರನ್ನೂ ಜಡ್ಜ್ ಮಾಡಲ್ಲ. ನೀವಾಗ ನಾನೇ ಹೇಳ್ದಂಗೆ ಮುಂಚೆ ಇವ್ರು ಹಿಂಗೆ ಬಟ್ಟೆ ಹಾಕೊಬೇಕು, ಹಿಂಗೆ ಇಲ್ಲ, ಅದು ಯಾವುದು ಆಧ್ಯಾತ್ಮಕ್ಕಿಲ್ಲ. ಕಂಪ್ಲೀಟ್ಲಿ ಸೋಲ್ ಲೆವೆಲ್ಗೆ ಕನೆಕ್ಟ್ ಇರೋದು. ಹಾಗಿದ್ರೆ ಯಾಕೆ ಬೇರೆಯವ್ರು ಬೇರೆ ಬೇರೆ ಬಟ್ಟೆ ಎಲ್ಲ ಹಾಕೊಳ್ತಾರಲ್ಲ ಹಂಗಾದ್ರೆ ಅಂತ ಯಾರಾದರೂ ಕೇಳಿದ್ರೆ ನಾನು ಅದಕ್ಕೆ ಹೇಳೋದು, ಅದು ಅವ್ರ ಇಷ್ಟ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನಾರ್ಮಲ್ ಡ್ರೆಸ್ಸಲ್ಲಿ ಓಡಾಡ್ತಾ ಇದ್ದೀನಿ, ಮುಂದೆ ನನ್ನ ಒಳಗಡೆಯಿಂದಾನೆ ನನಗೆ ಒಳಗಡೆಯಿಂದ ಓಕೆ ಒಂದು ಯಾವುದಾದ್ರೂ ಒಂದು ಡ್ರೆಸ್ ಫಿಕ್ಸ್ ಮಾಡ್ಕೊಂಬಿಡೋಣ. ಯಾಕೆ ಆಧ್ಯಾತ್ಮದಲ್ಲಿ ಒಂದು ಡ್ರೆಸ್ ಕೋಡ್ ಹಾಕೋತಾರೆ ಅಂದರೆ, ಬಿಕಾಸ್ ಈಗ ನನಗೆ, ಈಗ ನೀವು ಇಲ್ಲಿ ಕರೆದ್ರಿ, ಬರಬೇಕಾದ್ರೆ ನನಗೆ ಓಕೆ ಯಾವ ಬಟ್ಟೆ ಹಾಕ್ಕೊಳ್ಳಿ, ಯಾವ್ದು ಹಾಕ್ಕೋಬಾರ್ದು, ಯಾವ ಕಲರ್ ಇದೆ, ಹೆಂಗೆ ಕುತ್ಕೋಬೇಕು, ಇದೆಲ್ಲ ನನಗೆ ಯೋಚನೆ ಬರುತ್ತೆ. ಬಟ್ ನಾನು ಒಂದೇ ಡ್ರೆಸ್ ಕೋಡ್ ಹಾಕ್ಕೊಂಡ್ಬಿಟ್ರೆ ನೀವು ಕರೆದ ತಕ್ಷಣ ಹಾಕ್ಕೊಂಡು ಬರ್ತಾ ಇರ್ಬೋದು ಅಲ್ವಾ? ಕೆಲವೊಂದು ಸ್ಪಿರಿಚುವಲ್ ಪ್ರಾಕ್ಟೀಸಲ್ಲಿ ಕೂದಲು ಕೂಡ ಬೋಡಿಸ್ತಾರೆ. ಈವನ್ ಲೇಡೀಸ್ ಕೂಡ ಕಂಪ್ಲೀಟ್ಲಿ ಕೂದಲು ಬೋಡಿಸ್ಕೊಂಡಿರ್ತಾರೆ, ಕೂದಲೇ ಇರೋದಿಲ್ಲ ಅವ್ರ ತಲೆಯಲ್ಲಿ. ರೀಸನ್ ಏನಂದರೆ, ಆ ಹೇರ್ ಸ್ಟೈಲ್ ಮಾಡೋ ಟೈಮ್ ಹೋಗಬಾರ್ದು, ಬಟ್ಟೆ ಹುಡ್ಕಕ್ಕೆ ಸಮಯ ಹೋಗಬಾರ್ದು. ಆಮೇಲೆ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡಿಕೊಂಡು ನಮ್ಮ ಬಗ್ಗೆ ನಾವು ಹೆಚ್ಚು ಥಿಂಕ್ ಮಾಡಬಾರ್ದು. ಕಂಪ್ಲೀಟ್ಲಿ ಫ್ರೀ ಆಗಿರಬೇಕು ನಾವು. ಆ ದೃಷ್ಟಿಗೋಸ್ಕರ ಆ ಪಾತಲ್ಲಿ ಆ ಸಾಧನೆಗಳನ್ನು ಮಾಡೋರು ಒಂದು ಡ್ರೆಸ್ ಕೋಡು, ಒಂದು ಸಿಸ್ಟಮ್ ಅಂತ ಮಾಡ್ಕೊಂಡಿರ್ತಾರೆ. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವನ್ನು ಬೆಳೆಸ್ಕೊಳ್ಳಿ. ಅಷ್ಟೇ ಇರೋದು. ಅದ್ರ ಬಿಟ್ಟು ಇವತ್ತು ನಮ್ಮ ದೃಷ್ಟಿಕೋನದಲ್ಲಿ ನಾವು ಹಿಂಗೆ ರಾಂಗ್ ಹಾಕ್ಕೊಂಡಿದ್ದೀವಿ. ಅದಕ್ಕೆ ನೀವು ಕೇಳಿದ ಪ್ರಶ್ನೆಗೆ, ಯಾರಾದರೂ ಆಧ್ಯಾತ್ಮ ಅಂದರೆ ಏನೇನೋ ಅನ್ಕೊಂಡಿದ್ರೆ ಅಷ್ಟೊಂದು ಕಷ್ಟ ಇಲ್ಲ. ಆಧ್ಯಾತ್ಮ ಅಂದರೆ ತುಂಬ ಸಿಂಪಲ್. ಕಾನ್ಷಿಯಸ್ನೆಸ್ಸಿಂದ, ಪ್ರಜ್ಞೆಯಿಂದ ಬದುಕೋದು. ಯಾರಿಗೂ ತೊಂದರೆ ಮಾಡಬಾರ್ದು, ನಾನು ತೊಂದರೆ ಮಾಡ್ಕೋಬಾರ್ದು. ಸಿಂಪಲ್. ಇನ್ನು ಕೆಲವೊಂದಿಷ್ಟು ಜನ ಹೇಳೋದು ಅಂದರೆ, ನಮ್ಮನ್ನು ನಾವು ಕಂಡುಕೊಳ್ಳೋದು ಅಥವಾ ಅರ್ಥಕೊಳ್ಳೋದು ಆಧ್ಯಾತ್ಮ. ಹೌದು, ಅದೇ ನಾನು ಆಗಲೇ ಹೇಳ್ದಂಗೆ, ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ತಪ್ಪು ಮಾಡಿದ ತಕ್ಷಣ ಪಶ್ಚಾತ್ತಾಪ, ಓಕೆ ನಾನು ತಪ್ಪು ಮಾಡಿದೆ, ಯಾರಿಗೋ ಮೋಸ ಮಾಡಿದ್ದೀನಿ, ಕ್ಷಮೆ ಕೇಳೋದು, ಮನಸ್ಸಲ್ಲಿ ಏನು ಇಟ್ಕೊಳ್ದೆ ಎಲ್ಲರನ್ನೂ ಕ್ಷಮಿಸೋದು, ತುಂಬ ಕಂಡೀಷನ್ ಹಾಕ್ಕೊಂಡು ಬದುಕೋದಲ್ಲ. ಆರಾಮಾಗಿ ಇದ್ಬಿಡೋದೇ ಆಧ್ಯಾತ್ಮ. ಆನಂದವಾಗಿರೋದೇ ಆಧ್ಯಾತ್ಮ.